Hi friends, welcome back to my YouTube channel. ಇವಾಗ ನಾನು ಕ್ಲೇ ಇಂದ ಒಂದು ಮಾಡೆಲ್ ಮಾಡ್ತೀನಿ ಅಂದಿದ್ದೆ ಅಲ್ವಾ, ಅದಕ್ಕೆ ಏನೇನು ಐಟಮ್ಸ್ ಬೇಕು ಅದೆಲ್ಲ ಇಟ್ಕೊಂಡಿದ್ದೀನಿ. ಇವಾಗ ನಾನು ಕ್ಲೇ ಗಣೇಶ ಮಾಡ್ತಿದ್ದೀನಿ. ಹೆಂಗ್ ಮಾಡೋದು ಅಂತ ನೋಡೋಣ. ಇದನ್ನ ಒಂದಿಷ್ಟು ತಗೊಂಡು ರೌಂಡ್ ಮಾಡಬೇಕು. ನೀಟಾಗಿ ರೌಂಡ್ ಆಗ್ಬೇಕದು. ಸೊ ಇವಾಗ ಇದು ಒಂದು ರೌಂಡ್ ಆಯ್ತು, ಇನ್ನೊಂದು ರೌಂಡ್ ಮಾಡ್ತೀನಿ. ಇದು ತಲೆಗೆ, ದೆನ್ ಇದು ಸ್ಟಮಕ್. ಇವಾಗ ಗಣೇಶನ್ ಇದು ತಲೆ ಅಲ್ವಾ, ಸೊ ಇವಾಗ ತಲೆ ಮಾಡೋಣ. ಫಸ್ಟ್ ಕಿವಿಗೆ ಮಾಡೋಣ. ಸೊ ಇದ್ರ ಮೇಲೆ ಹಿಂಗೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ಇದು ಇಷ್ಟು ಅಗಲ ಆಗುತ್ತೆ. ಫಸ್ಟ್ ಒಂದು ಬ್ರಷ್ ತಗೊಂಡು ವಾಟರ್ಗೆ ಡಿಪ್ ಮಾಡಿ ಹಿಂಗೆ ಮಾಡಬೇಕು. ಇದು ಗಟ್ಟಿಯಾಗಿ ಮಾಡಬೇಕು, ಅವಾಗ ಅದೊಂದು ಶೇಪಲ್ಲಿ ಬರುತ್ತೆ. ಓಕೆ, ಇವಾಗ ಈ ಥರ ಆಗಿದೆ. ಇವಾಗ ಇನ್ನೊಂದು ಮಾಡ್ಕೊಳ್ಳೋಣ. ಇವೆರಡು ಸೇಮ್ ಮೆಷರ್ ಆಗಿರ್ಬೇಕು. ಸೊ ಗೈಸ್, ಒಂದು ಕಿವಿ ಫಿಕ್ಸ್ ಆಯ್ತು. ಇವಾಗ ಇನ್ನೊಂದು ಕಿವಿನ ಫಿಕ್ಸ್ ಮಾಡಿಬಿಡೋಣ ಬೇಗ ಬೇಗ. ಫಸ್ಟ್ ಪ್ರೆಸ್ ಮಾಡಬೇಕು. ಸೇಮ್ ಇದಕ್ಕೆ ಹೆಂಗೆ ಪ್ರೋಸೆಸ್ ಮಾಡಿದ್ವು ಇದನ್ನು ಹಂಗೆ ಪ್ರೋಸೆಸ್ ಮಾಡಬೇಕು. ಇನ್ನು ಪ್ರೆಸ್ ಮಾಡಬೇಕು, ಅವಾಗ ಅಂಟ್ಕೊಳ್ಳೋದು. ಸ್ಟೋರಿಗೆ ಯಾಕೆ ಯಾವ ಸ್ಟೋರಿ ಅಂತ ಗೊತ್ತಾ? ಯಾಕೆ ಗಣೇಶ ಹಬ್ಬದ ದಿನ ಚಂದ ನೋಡ್ಬಾರ್ದು ಅಂದ್ರೆ, ಒಂದಿನ ಗಣೇಶನ್ ಬರ್ಡೇ ದಿನ ಗಣೇಶ ಫುಲ್ ಹೊಟ್ಟೆ ಫುಲ್ ತಿನ್ಕೊಂಡು ರೌಂಡ್ ಹಾಕೊಂಡ್ ಬರೋಣ ಅಂತ ತನ್ನ ವಾಹನ ಮೇಲೆ ಕುತ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಸಡನ್ ಆಗಿ ಒಂದು ಹಾವು ಕ್ರಾಸ್ ಆಗ್ಬಿಡುತ್ತೆ. ಅವಾಗ ಗಣೇಶ ಬಿದ್ದೋಗ್ತಾರೆ. ಅದಕ್ಕೆ ಚಂದ್ರ ನೋಡ್ಬಿಟ್ಟು ಅಂತ ನಗ್ತಾರೆ. ಅದಕ್ಕೆ ಗಣೇಶನ್ಗೆ ಕೋಪ ಬಂದ್ಬಿಟ್ಟು ಒಂದು ಶಾಪ ಹಾಕ್ತಾರೆ. ಏನ್ ಶಾಪ ಗೊತ್ತಾ? ನನ್ ಬರ್ತಡೇ ದಿನ ಯಾರನ್ನು ನೋಡ್ಬಾರ್ದು, ನೀನು ನೋಡಿದ್ರೆ ನಾನು ಓರಗ್ ಶಾಪ ಕೊಡ್ತೀನಿ ಅಂತ ಶಾಪ ಹಾಕ್ಬಿಡ್ತಾರೆ. ಅದಕ್ಕೆ ಯಾರು ಗಣೇಶ ಹಬ್ಬದ ದಿನ ಮೂನಂತೂ ನೋಡ್ಬೇಡಿ. ಸೊ ಇಷ್ಟು ಸ್ಟೋರಿ. ಇವಾಗ ಇದು ತಲೆ ಆಗಿದೆ. ಇವಾಗ ಸೊಳ್ಳು ಅಂದ್ರೆ ಕಣ್ ಮಾಡಿ ಸೊಳ್ಳು ಫಿಕ್ಸ್ ಮಾಡೋಣ. ಸೊಳ್ಳು ಮಾಡ್ಕೊಳ್ಳೋಣ ಫಸ್ಟ್ ಒಂದು ಟೂತ್ ಪಿಕ್ ತಗೋತಾ ಇದ್ದೀವಿ. ಯಾಕಂದ್ರೆ ಹೋಲ್ ಮಾಡ್ಕೊಳಕ್ಬೇಕು. ನೋಡಿ, ಇದಕ್ಕೆ ಬೇಕಾಗುತ್ತೆ ಅಂತ ನಾನು ಟೂತ್ ಪಿಕ್ ತಗೊಂಡಿದ್ದು. ಇವಾಗ ಕಣ್ಣು ಮಾಡೋಣ. ಕಣ್ಣು ಹೆಂಗೆ ಅಂದ್ರೆ, ಇವಾಗ ನಾವು ಸೊಳ್ಳು ಹೆಂಗ್ ಮಾಡಿದ್ವಲ್ಲ ಹಂಗೇನೆ ಇಟ್ಕೊಂಡು ಇನ್ನೊಂಚೂರು ಅದು ಅಗಲ ಮಾಡಬೇಕಷ್ಟೆ. ಇಷ್ಟು ಬಂದ್ರೆ ಸಾಕು. ಇವಾಗ ಎಲ್ಲ ನೀಟಾಗಿ ಆಗಿದೆ. ಇವಾಗ ದಂತ ಒಂದು ಮಾಡ್ಬೇಕಷ್ಟೇ. ನೋಡಿ, ದಂತ ಮಾಡಿದ್ರೆ ಫೇಸ್ ಎಲ್ಲ ಆಗುತ್ತೆ. ನೆಕ್ಸ್ಟ್ ಬಾಡಿ ಪಾರ್ಟ್ ಹೋಗೋಣ. ಇವಾಗ ಕೈ ಕಾಲೆಲ್ಲ ಮಾಡೋಣ. ನೆಕ್ಸ್ಟ್ ಅದಕ್ಕೆ ಫಿಕ್ಸ್ ಮಾಡೋಣ. ಒಂದು ಟೂತ್ ಪಿಕ್ ತಗೋತಾ ಇದ್ದೀನಿ. ಇದೆಲ್ಲ ಅದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನ ಹಿಂಗಿಟ್ಬಿಟ್ಟು ಇದ್ರ ಮೇಲೆ ತಲೆ ಇಡೋದು, ಅವಾಗ ನೀಟಾಗಿ ಫಿಕ್ಸ್ ಆಗುತ್ತೆ. ನೋಡಿ, ಹಿಂಗಾಗುತ್ತೆ. ಅವಾಗ
ನನ್ನ ಕೈ ಬಿಟ್ಟರೆ ಏನಾಗಲ್ಲ. ಇದಕ್ಕೆ ಏನು ನೀಟಾಗಿ ಏನು ಮಾಡೋದು ಬೇಕಾಗಿಲ್ಲ, ಹಿಂಗೆ ನಿಂತ್ಕೊಳ್ಳುತ್ತಿದ್ದು. ಸೊ ಗೈಸ್, ಕೈ ಫಿಕ್ಸ್ ಮಾಡಿದ್ದೀನಿ. ಈಗ ಕಾಲ್ ಮಾಡ್ಕೊಳ್ಳೋಣ. ಇವಾಗ ಸೊ ಗೈಸ್, ನಾನು ಇವಾಗ ಟೋಪಿ ಮಾಡಿದ್ದೀನಿ. ಸೊ ಹಿಂಗೆ ಬಂದಿದೆ. ಇದನ್ನ ಚೂರು ವಾಟರ್ ಹಾಕಿ ಬ್ಲೆಂಡ್ ಮಾಡಬೇಕು. ಸೊ ಫೈನಲಿ ಟೋಪಿ ಇಟ್ಟಾಯ್ತು. ಗಣೇಶ ಹಿಂಗೆ ಬಂದಿದೆ. ಸೊ ಗೈಸ್, ಫೈನಲ್ ಲುಕ್ ಹಿಂಗಿದೆ. ನಾನು ಈ ವಿಡಿಯೋನ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.